ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಇನ್ನೊಂದು ಯೂನಿಟ್ನ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ. ಯೂನಿಟ್ 3ನೇ ಯೂನಿಟ್ ಆನ್ ಚಿಲ್ಡ್ರನ್. ಮಾಮೂಲಿನ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ PU ಬೋರ್ಡ್ನವರು ಪಬ್ಲಿಷ್ ಮಾಡಿರ್ತಕ್ಕಂಥ ಕ್ವೆಶ್ಚನ್ ಬ್ಯಾಂಕ್ ನಿಂದ ತಗೊಂಡಿದೆ. ಯಾತಕ್ಕೆ ಅಲ್ಲಿಂದಲೇ ತಗೊಳ್ತೀನಿ ಅಂತ ತುಂಬಾ ಸಲ ಹೇಳಿದೀನಿ. ಇದನ್ನ ನುರಿತ ಉಪನ್ಯಾಸಕರು ಸಿದ್ಧಪಡಿಸಿರೋದ್ರಿಂದ PU ಬೋರ್ಡ್ನವರು ನುರಿತ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಂಡು ಅವರ ಹತ್ರ ಸಿದ್ಧಪಡಿಸಿ ಪಬ್ಲಿಷ್ ಮಾಡಿರೋದ್ರಿಂದ ಎಕ್ಸಾಮಿನೇಷನ್ ಅಲ್ಲಿ ಯಾರೇ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡಿದ್ರು ಈ ಕ್ವೆಶ್ಚನ್ ಬ್ಯಾಂಕ್ ನಿಂದ ಒಂದು 60% ಆದ್ರೂ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೋತಾರೆ ಅಂತಕ್ಕಂಥ ಒಂದು ನಂಬಿಕೆ. ಹಾಗಾಗಿ ಆ ಕ್ವೆಶ್ಚನ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳನ್ನು ಮಾತ್ರ ನಾನು ತಗೊಳ್ತಾ ಇದ್ದೀನಿ. ಸೊ ಈಗ ಒಂದು ಅಂಕದ ಪ್ರಶ್ನೆಗಳಿಗೆ ನಾವು ಹೋಗೋಣ. ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಕ್ಕಿಂತ ಮುಂಚೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಬಯಸ್ತೀನಿ. ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ, ಸನ್ನಿ ಮಾರ್ನಿಂಗ್ ಅಂತಕ್ಕಂಥ ಒಂದು ಯೂನಿಟ್ ಅಪ್ಲೋಡ್ ಮಾಡಿ 3 ವಾರ ಆಗಿದೆ. ದ ಗಾರ್ಡನರ್ ಅಂತಕ್ಕಂಥ ಯೂನಿಟ್ ಅಪ್ಲೋಡ್ ಮಾಡಿ 1 ವಾರ, ಹೋದ ವಾರ ಅಪ್ಲೋಡ್ ಮಾಡಿದೆ. ಇವೆರಡೂ ಕೂಡ 1000ಕ್ಕೂ ಹೆಚ್ಚು ಜನಸಂಖ್ಯೆ ನೋಡಿದ್ದಾರೆ. ಅದನ್ನ ಅಂದ್ರೆ 1000ಗೂ ಹೆಚ್ಚು ವ್ಯೂವರ್ಸ್ ಅದಕ್ಕೆ ಸಿಕ್ಕಿದ್ದಾರೆ. ಅದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದಕ್ಕೆ ಕಾರಣರಾಗಿರ್ತಕ್ಕಂಥ ನಿಮಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎರಡನೇದು, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಂತ. ಹೋದ ವಾರ ಹಾಕಿರ್ತಕ್ಕಂಥ ಗಾರ್ಡನರ್ 1000ಕ್ಕೂ ಹೆಚ್ಚು ವ್ಯೂಸ್ ನ ಹೊಂದಿದೆ. 3 ವಾರಗಳ ಹಿಂದೆ ಹಾಕಿರ್ತಕ್ಕಂಥ ಸನ್ನಿ ಮಾರ್ನಿಂಗ್ 1000ಕ್ಕೂ ಹೆಚ್ಚು ವ್ಯೂಗಳನ್ನ ಹೊಂದಿದೆ. ಆದ್ರೆ ಸಬ್ಸ್ಕ್ರೈಬರ್ಸ್ ಸಂಖ್ಯೆ 200 ದಾಟಿಲ್ಲ, 200ರ ಒಳಗೇ ಇದೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಆದ್ರೆ ನಮಗೆ ಹೌದಪ್ಪ ಇಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ, ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೊಂದು ಸಾರ್ಥಕತೆ ಇದೆ ಅಂತ ಒಂದು ಸಂತೋಷ ಆಗುತ್ತೆ. ಅದಾದ್ಮೇಲೆ ಆ ವಿಡಿಯೋ ನೋಡಿದ್ಮೇಲೆ 1000 ಜನ ನೋಡಿದೀರಾ ಅಂದ್ರೆ ಅದ್ರಲ್ಲಿ ಒಂದು 500 ಜನಕ್ಕೆ ಇಷ್ಟ ಆಗಿರಲ್ವೇ? ಲೈಕ್ಸ್ ನೋಡಿದ್ರೆ 2-3 ಕಾಣಿಸುತ್ತೆ. ಏನು ಕಷ್ಟ ಇರಲ್ಲ, ಪಕ್ಕದಲ್ಲಿ ಒಂದು ಲೈಕ್ ಬಟನ್ ಇದೆ. ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ. ನಾವು ಹೋಗ್ತಾ ಇರೋ ದಾರಿ ಸರಿ ಇದೆ ಅಂತ ನಮಗ್ ಅನ್ಸುತ್ತೆ. ಅಂದ್ರೆ ನಾವು ಮಾಡ್ತಾ ಇರೋದು ಜನಕ್ಕೆ ಇಷ್ಟ ಆಗ್ತಾ ಇದೆ, ಈ ರೀತಿ ನಾವು ಮುಂದುವರಿಬಹುದು, ಈ ತರಹದ ಇನ್ನೂ ವಿಡಿಯೋಗಳನ್ನು ಮಾಡಬಹುದು ಅಂತ ನಮಗ್ ಅನ್ಸುತ್ತೆ. ನಮಗೆ ಬೇರೆ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಮತ್ತು ನಿಮಗೆ ಬೇಕಾದಷ್ಟು ಜನ ಸ್ನೇಹಿತರಿದ್ದಾರೆ. ನೀವು ನೋಡಿ ನಿಮಗೆ ಅನುಕೂಲ ಆಗಿದೆ ಅನ್ಸಿದ್ರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಇಷ್ಟ ಆದ್ರೆ ಲೈಕ್ ಬಟನ್ ಒತ್ತಕ್ಕೆ ಹೇಳಿ. ಈ ಲೈಕ್ ಬಟನ್ ಒತ್ತೋದು ಯೂಟ್ಯೂಬರ್ಗೆ ನೀವು ಮಾಡಬಹುದಾಗಿರ್ತಕ್ಕಂಥ ಒಂದು ಮೆಚ್ಚುಗೆ ಸೂಚಿಸ್ತಕ್ಕಂಥ ರೀತಿ. ದಯವಿಟ್ಟು ಅದನ್ನ ಮಾಡಿ. ಇನ್ನೊಂದಿದೆ, ನಿಮ್ಮ ಹತ್ರ ಕೆಲವು ಸಜೆಷನ್ಸ್ ಕೇಳಬೇಕು ಅಂತ. ಏನು ಸಜೆಷನ್ಸ್ ಕೇಳಬೇಕು? ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತಕ್ಕಂಥ ಪದ್ಯದಿಂದ ಪ್ರಾರಂಭಗೊಂಡು ದ ಗಾರ್ಡನರ್ ಅಂತಕ್ಕಂಥದ್ದು ಯೂನಿಟ್ ಮತ್ತು ಈಗ ಮಾಡ್ತಾ ಇರತಕ್ಕಂಥ ಆನ್ ಚಿಲ್ಡ್ರನ್ ಅಂತಕ್ಕಂಥ ಯೂನಿಟ್, ಈ 3 ಯೂನಿಟ್ಗಳನ್ನ ನಾನು ಪ್ರತಿ ಪದಕ್ಕೆ ಕನ್ನಡ ಅರ್ಥವನ್ನ ಸ್ಕ್ರೀನ್ ಮೇಲೆ ತೋರಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಉತ್ತರಗಳನ್ನ ಫ್ಲಾಶ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಹಿಂದೆ ಮಾಡಿರ್ತಕ್ಕಂಥ ಯೂನಿಟ್ ದ ವೋಟರ್ ಆಗಿರಬಹುದು, ಇವುಗಳಿಗೆ ಸನ್ನಿ ಮಾರ್ನಿಂಗ್ನು ಅಷ್ಟೇ ಇಂಗ್ಲಿಷ್ ನಲ್ಲಿ ಮಾತ್ರ ಫ್ಲಾಶ್ ಆಗುತ್ತೆ. ಅದಕ್ಕೆ ಕನ್ನಡ ಅರ್ಥ ನಾನು ಬಾಯಲ್ಲಿ ಹೇಳಿದ್ದೀನಿ, ಧ್ವನಿ ಮಾತ್ರ ಕೇಳಿಸುತ್ತೆ. ಆ ಪದಗಳ ದೃಶ್ಯ ನಿಮಗೆ ಕಾಣಿಸೋದಿಲ್ಲ, ಕನ್ನಡ ಪದಗಳು ಕಾಣಿಸೋದಿಲ್ಲ ಸ್ಕ್ರೀನ್ ಮೇಲೆ. ಸೊ ನಿಮಗೆ ಆ ಉಳಿದಿರತಕ್ಕಂಥ ಯೂನಿಟ್ಗಳನ್ನೂ ಕೂಡ ಕನ್ನಡ ಪದಗಳನ್ನ ಉಪಯೋಗಿಸ್ಕೊಂಡು ಮತ್ತೆ ಅದನ್ನ ರೀಶೂಟ್ ಮಾಡಿ ರೆಕಾರ್ಡ್ ಮಾಡಿ ಹಾಕ್ಬೇಕಾ ಅಂತಕ್ಕಂಥ ಒಂದು ಸಜೆಷನ್ ನಿಮ್ ಕಡೆಯಿಂದ ಬೇಕು. ಇನ್ನೊಂದು ಸಜೆಷನ್ ಏನು, ಈಗ ನಾನು 1 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀನಿ. ಈ 1 ಅಂಕದ ಪ್ರಶ್ನೆಗಳು ಮುಗಿದ ಮೇಲೆ 4 ಅಂಕದ ಪ್ರಶ್ನೆಗಳನ್ನ ನಾವು ಕೈಗೆತ್ಕೊಳ್ಬೇಕಾ ಅಥವಾ ಗ್ರಾಮರ್ ಪಾಯಿಂಟ್ಸ್ ಅನ್ನು ತಗೊಳ್ಬೇಕಾ ಅನ್ನೋದ್ರ ಬಗ್ಗೆ ನಿಮ್ಮ ಸಜೆಷನ್ಸ್ ಬೇಕಾಗಿದೆ. ಸೊ ಈ ಸಜೆಷನ್ಸ್ ನ ನೀವು ಹೇಗೆ ಹೇಳ್ಬೋದು ನನಗೆ? ಈ ಯೂಟ್ಯೂಬ್ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಮೆಂಟ್ ಸೆಕ್ಷನ್ ಇರುತ್ತೆ. ಅದರಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು ನಿಮ್ಗೆ ಏನ್ ಬೇಕು ಅನ್ನೋದನ್ನ ಅಲ್ಲಿ ಹೇಳಿದ್ರೆ ಏನ್ ಮಾಡಬಹುದು ಅಂತ ನನಗೆ ಗೊತ್ತಾಗುತ್ತೆ. ಅಥವಾ ನೀವು ಈ ಫೋನ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಫೋನ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನನಗೆ ಬ್ಯುಸಿ ಆಗಿರ್ತೀನಿ, ತಗೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ನೀವು ಈ ನಂಬರ್ಗೆ ವಾಟ್ಸಪ್ ಮಾಡಿ
ನಿಮ್ಗೆ ಗ್ರಾಮರ್ ಸೆಕ್ಷನ್ ಬೇಕಾ 4 ಮಾರ್ಕ್ಸ್ ಸೆಕ್ಷನ್ ಬೇಕಾ ಅನ್ನೋದನ್ನ ಹೇಳಿ. ಮತ್ತು ಈ ವಿಡಿಯೋಗಳಲ್ಲಿ ಇನ್ನೇನಾದ್ರೂ ನಾನು ಬದಲಾವಣೆ ಮಾಡಿಕೊಂಡು ನಿಮಗೆ ತಲುಪಿಸ್ಬೇಕಾ ಅನ್ನೋದನ್ನ ಹೇಳಿ. ಹಾಗಲ್ಲದಿರ ನಾನು ಕೆಲವು ಇಂಟ್ರಾಕ್ಟಿವ್ ಮಟೀರಿಯಲ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಬರೀ ಓದೋದು ಅಥವಾ ಕೇಳೋದಷ್ಟೇ ಅಲ್ದಿರ ನಾನು ಕೊಡ್ತಕ್ಕಂಥ ವರ್ಕ್ಶೀಟ್ಗಳಲ್ಲಿ ನೀವು ಉತ್ತರಗಳನ್ನ ಬರೀಬಹುದು. ಕೈಯಲ್ಲಿ ಬರೆಯೋದೇನಿಲ್ಲ, ನಿಮ್ಮ ಮೊಬೈಲ್ನಲ್ಲೇ ಆ ಉತ್ತರಗಳನ್ನ ಟೈಪ್ ಮಾಡಬಹುದು. ಅಥವಾ ಕ್ವಿಜಸ್ ಇರುತ್ತೆ, ನೀವು ಆಟ ಆಡಬಹುದು. ಅವುಗಳೆಲ್ಲ ನಿಮಗೆ ತಲುಪಿಸ್ಬೇಕು ಅಂತಂದ್ರೆ ಈ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ನಂಬರ್ನ ವಾಟ್ಸಪ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಕಳಿಸಿ. ಸೊ ಯಾವ್ಯಾವ ಗ್ರೂಪ್ ಕ್ರಿಯೇಟ್ ಆಗುತ್ತೆ ಆ ಗ್ರೂಪ್ಗಳಿಗೆ ನಾನು ಆ ಇಂಟ್ರಾಕ್ಟಿವ್ ಮಟೀರಿಯಲ್ನ ಕಳಿಸ್ತೀನಿ. ಇಂಟ್ರಾಕ್ಟಿವ್ ಮಟೀರಿಯಲ್ ಅಂದ್ರೆ ಏನು, ಹೇಗಿರುತ್ತೆ ಅನ್ನೋದನ್ನ ಈ ಸಂಚಿಕೆ ಕೊನೆಯಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಈಗ 1 ಅಂಕದ ಪ್ರಶ್ನೆಗಳಿಗೆ ನೇರವಾಗಿ ಹೊರಟೋಗೋಣ. ಕ್ಷಮಿಸಿ. ಹೂ ಆಸ್ಕ್ಡ್ ದ ಸ್ಪೀಕರ್ ಟು ಸ್ಪೀಕ್ ಆಫ್ ಚಿಲ್ಡ್ರನ್? ಮೊದಲನೇ ಪ್ರಶ್ನೆ. ಇಲ್ಲಿ ಮಧ್ಯ ಏನೋ ಒಂದಿಷ್ಟು ಗ್ಯಾಪ್ ಇದ್ದಾಗಿದೆ, ಇಲ್ಲೊಂದು ಕಾಮ ಇದೆ, ಈ ವಾಕ್ಯ ಇಲ್ಲಿಲ್ದಿರ ಇಲ್ಲೇನೋ ಇದೆ. ಇದು ಯಾಕೆ ಮಾಡಿದೀನಿ ಈ ಕ್ಷಣದಲ್ಲಿ ನಿಮಗೆ ಗೊತ್ತಾಗುತ್ತೆ. ಹೂ ಆಸ್ಕ್ಡ್ ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಟು ಸ್ಪೀಕ್ ಆಫ್ ಚಿಲ್ಡ್ರನ್? ಇದು ಪ್ರಶ್ನೆ. ಈ ಭಾಗವನ್ನ ಯಾಕೆ ಮರೆ ಮಾಡಿತ್ತು ಅಂತಂದ್ರೆ ನಾವು ಉತ್ತರಿಸಬೇಕಾಗಿರ್ತಕ್ಕಂತಹ ಭಾಗ ಇದೇನೆ, ಹೂ ಆಸ್ಕ್ಡ್ ದ ಸ್ಪೀಕರ್ ಟು ಸ್ಪೀಕ್ ಆಫ್ ಚಿಲ್ಡ್ರನ್ ಅನ್ನೋದನ್ನು. ಇದು ಯಾವ ಪದ್ಯದಿಂದ ಈ ಪ್ರಶ್ನೆ ಕೇಳಿದೆ ಅಂತಕ್ಕಂಥ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ಅದನ್ನ ಮಾಡಿದ್ದೆ. ಟು ಸ್ಪೀಕ್ ಅಬೌಟ್ ಚಿಲ್ಡ್ರನ್ ಅಂತೇನೋ ಫ್ಲಾಶ್ ಆಯ್ತು. ಈಗ ಏನದು? ಟು ಸ್ಪೀಕ್ ಆಫ್ ಚಿಲ್ಡ್ರನ್ ಅಂದ್ರೆ ಟು ಸ್ಪೀಕ್ ಅಬೌಟ್ ಚಿಲ್ಡ್ರನ್. ಅಬೌಟ್ ಅಂದ್ರೆ ಬಗ್ಗೆ, ಚಿಲ್ಡ್ರನ್ ಬಗ್ಗೆ ಮಾತಾಡೋದು ಅಂತ. ಆನ್ ಚಿಲ್ಡ್ರನ್ ನಲ್ಲಿ, ಇನ್ ಆನ್ ಚಿಲ್ಡ್ರನ್, ಆನ್ ಚಿಲ್ಡ್ರನ್ ನಲ್ಲಿ ಟು ಸ್ಪೀಕ್ ಅಬೌಟ್ ಚಿಲ್ಡ್ರನ್, ಚಿಲ್ಡ್ರನ್ ಬಗ್ಗೆ ಮಾತನಾಡಲು ದ ಸ್ಪೀಕರ್, ಸ್ಪೀಕರ್ ನನ್ನು, ಹೂ ಯಾರು, ಆಸ್ಕ್ಡ್ ಕೇಳಿದರು. ಅಂದ್ರೆ ಆನ್ ಚಿಲ್ಡ್ರನ್ ಅಂತಕ್ಕಂಥ ಪದ್ಯದಲ್ಲಿ ಸ್ಪೀಕರ್ನ ಯಾರೋ ಚಿಲ್ಡ್ರನ್ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡ್ರು. ಅದ್ ಯಾರು ಕೇಳ್ಕೊಂಡ್ರು ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು. ಮಾಮೂಲಿನ ಹಾಗೆ ನಿಮಗೆ 5 ಸೆಕೆಂಡುಗಳ ಕಾಲಾವಕಾಶ ಇದೆ. ಎ ವುಮನ್. ಎ ವುಮನ್ ಅಂದ್ರೆ ಒಬ್ಬ ಹೆಂಗಸು ಕೇಳಿದ್ಲು. ಯಾವ ಹೆಂಗಸು ಅನ್ನೋದಕ್ಕೆ ಮುಂದೆ ಎಕ್ಸ್ಪ್ಲನೇಷನ್ ಇದೆ. ಹೂ ಹೆಲ್ಡ್ ಎ ಬೇಬ್ ಅಗೈನ್ಸ್ಟ್ ಹರ್ ಆರ್ಮ್. ಅಗೈನ್ಸ್ಟ್ ಹರ್ ಆರ್ಮ್. ಹರ್ ಆರ್ಮ್ ಅವಳ ತೋಳಿನ, ಅಗೈನ್ಸ್ಟ್ ಅಂದ್ರೆ ವಿರುದ್ಧ ಅನ್ಕೋಬೇಡಿ. ಇದು ಇಂಗ್ಲಿಷ್ ಭಾಷೆ ಹಾಗೇನೆ, ಒಂದೊಂದು ಭಾಷೆಗೂ ಅದರ ವಿಶೇಷತೆ ಇರುತ್ತೆ. ನಾವು ಕನ್ನಡದಲ್ಲಿ ಹೇಳಿದ್ರೆ ಅಗೈನ್ಸ್ಟ್ ಹರ್ ಆರ್ಮ್, ಅವಳ ತೋಳಿನಲ್ಲಿ, ಇನ್ ಹರ್ ಆರ್ಮ್ ಅನ್ಬಾರ್ದು, ಅಗೈನ್ಸ್ಟ್ ಹರ್ ಆರ್ಮ್. ಹೆಲ್ಡ್ ಎ ಬೇಬ್. ಎ ಬೇಬ್ ಒಂದು ಮಗುವನ್ನ, ಹೆಲ್ಡ್ ಎತ್ಕೊಂಡಿದ್ಲು. ಯಾವ ಹೆಂಗಸು ತನ್ನ ತೋಳಿನಲ್ಲಿ ಒಂದು ಮಗುವನ್ನ ಎತ್ಕೊಂಡಿದ್ಲೋ ಆ ಹೆಂಗಸು ಸ್ಪೀಕರ್ನ ಮಕ್ಕಳ ಬಗ್ಗೆ ಹೇಳಿ ಅಂತ ಕೇಳಿದ್ಲು. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೂಸ್ ಸನ್ಸ್ ಅಂಡ್ ಡಾಟರ್ಸ್ ಆರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್? ಈ ಪ್ರಶ್ನೆಯಲ್ಲಿ ಮುಖ್ಯವಾಗಿರೋ ಭಾಗ ನಮಗೆ ಇದು ಕಪ್ಪು ಅಕ್ಷರಗಳಲ್ಲಿರೋದು. ಹೂಸ್ ಸನ್ಸ್ ಅಂಡ್ ಡಾಟರ್ಸ್ ಆರ್ ಚಿಲ್ಡ್ರನ್? ಹೂಸ್ ಸನ್ಸ್ ಅಂಡ್ ಡಾಟರ್ಸ್, ಯಾರ ಸನ್ಸು ಡಾಟರ್ಸು, ಮಕ್ಕಳು, ಏನಿದು ಸ್ವಲ್ಪ ಗೊಂದಲ ಆಗುತ್ತೆ, ನೋಡೋಣ. ಈ ಸನ್ಸ್ ಅಂಡ್ ಡಾಟರ್ಸ್ ಅನ್ನೋ ಬದಲು ಚಿಲ್ಡ್ರನ್ ಅನ್ನೋದನ್ನ ತಗೊಳ್ಳೋಣ. ಹೂಸ್ ಚಿಲ್ಡ್ರನ್ ಆರ್ ಚಿಲ್ಡ್ರನ್ ಎರಡನೇ ಸಲ ಬೇಡ. ಆರ್ ದೇ, ಅವರು ಯಾರ ಮಕ್ಕಳು? ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ನಲ್ಲಿ, ಇನ್ ಆನ್ ಚಿಲ್ಡ್ರನ್, ಅಕಾರ್ಡಿಂಗ್ ಟು ದ ಸ್ಪೀಕರ್, ಸ್ಪೀಕರ್ನ ಪ್ರಕಾರ, ಚಿಲ್ಡ್ರನ್ ಮಕ್ಕಳು, ಹೂಸ್ ಯಾರ, ಸನ್ಸ್ ಅಂಡ್ ಡಾಟರ್ಸ್ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು, ಆರ್ ಆಗಿದ್ದಾರೆ. ಅಂದ್ರೆ ಆನ್ ಚಿಲ್ಡ್ರನ್ ಅಲ್ಲಿ ಒಬ್ಬ ಸ್ಪೀಕರ್ ಮಾತಾಡ್ತಾ ಇದ್ದಾನಲ್ಲ, ಅವನ ಪ್ರಕಾರ ನಾವು ಯಾರನ್ನ ನಮ್ಮ ಮಕ್ಕಳು ಅಂದ್ಕೊಂಡಿದೀವೋ ಅವರು ಯಾರ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅಥವಾ ಯಾರ ಮಕ್ಕಳು ಆಗಿದ್ದಾರೆ, ಯಾರ ಮಕ್ಕಳವರು ಅಂತ ಅವನು ಹೇಳ್ತಾ ಇದ್ದಾನೆ ಅನ್ನೋದು ಪ್ರಶ್ನೆ.
ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಸನ್ಸ್ ಅಂಡ್ ಡಾಟರ್ಸ್ ಅನ್ನೋದಕ್ಕೆ ಚಿಲ್ಡ್ರನ್ ಅನ್ಕೊಳ್ಳೋಣ. ಚಿಲ್ಡ್ರನ್ ಆಫ್ ಅಂದ್ರೆ ನ, ಲೈಫ್ಸ್ ನ, ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್, ತನಗಾಗಿ ತಾನು ಹಾತೊರಿತಾ ಇದೆಯಲ್ಲ ಅದರ ಮಕ್ಕಳು ಅಂತ. ಇದು ಸ್ವಲ್ಪ ಫಿಲಸಾಫಿಕಲ್ ಪದ್ಯ ಆದ್ರಿಂದ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಷ್ಟು ಸುಲಭವಾಗಿ ನಾನು ಅರ್ಥ ಹೇಳೋದು ಕಷ್ಟ ಆಗುತ್ತೆ. ಇನ್ನೊಂದ್ಸಲ ಗಮನಿಸೋಣ ಅದನ್ನು. ಮುಂದಿನ ಪ್ರಶ್ನೆ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್, ವಾಟ್ ಮೇ ಬಿ ಗಿವನ್ ಟು ಚಿಲ್ಡ್ರನ್. ಸೊ ಇದು ಮೇ ಬಿ ಗಿವನ್ ಅಂಡರ್ಲೈನ್ ಮಾಡಿದೆ, ಯಾಕೆ ಅಂತ ನೋಡೋಣ. ಮೇ ಅನ್ನೋದಿದೆಯಲ್ಲ, ಇದು ಸಜೆಸ್ಟಿಂಗ್ ಇನ್ ಎ ಪೊಲೈಟ್ ವೇ. ಸ್ಪೀಕರ್ ಏನೋ ಸಜೆಸ್ಟ್ ಮಾಡ್ತಾ ಇದ್ದಾನೆ, ಹೀಗೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಮೇ ಬಿ ಗಿವನ್, ಕೊಡಬಹುದು. ಯಾಕೆ ಕೊಡಬಹುದು ಅಂತಿದ್ದಾನೆ ಅಂತಂದ್ರೆ, ಇಟ್ ಈಸ್ ಎ ಪೊಲೈಟ್ ವೇ ಆಫ್ ಸಜೆಸ್ಟಿಂಗ್. ಈ ರೀತಿ ಮಾಡಿ ಅಂತ ಪೊಲೈಟ್ ಆಗಿ ಹೇಳ್ತಾ ಇದ್ದಾನೆ, ಅಧಿಕಾರಯುತವಾಗಿ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾನೆ? ಆನ್ ಚಿಲ್ಡ್ರನ್ ಅಲ್ಲಿ ಸ್ಪೀಕರ್ನ ಪ್ರಕಾರ ಟು ಚಿಲ್ಡ್ರನ್, ಮಕ್ಕಳಿಗೆ, ವಾಟ್, ಏನನ್ನ, ಮೇ ಬಿ ಗಿವನ್, ಕೊಡಬಹುದು. ಸೊ ಆನ್ ಚಿಲ್ಡ್ರನ್ ಅನ್ನೋ ಪದ್ಯದಲ್ಲಿ ಸ್ಪೀಕರ್ನ ಪ್ರಕಾರ ಮಕ್ಕಳಿಗೆ ಏನನ್ನ ಕೊಡಬಹುದು. ಇದೇನೋ ಸಜೆಷನ್, ಸಜೆಸ್ಟಿಂಗ್ ಇನ್ ಎ ಪೊಲೈಟ್ ವೇ. ಇದು ಉತ್ತರ ನೋಡ್ಬಿಟ್ಟು ಹೇಳ್ತೀನಿ. ಲವ್ ಕೊಡಬಹುದು ಅಂತ ಸ್ಪೀಕರ್ ಸಜೆಸ್ಟ್ ಮಾಡ್ತಾ ಇದ್ದಾನೆ. ಲವ್ ಅಂದ್ರೇನು? ನಮಗ್ ಗೊತ್ತಿರೋ ಒಂದು ಲವ್ ಅಂದ್ರೆ ಪ್ರೀತಿ. ಅದಕ್ಕೆ ಬೇರೆ ಬೇರೆ ಅರ್ಥದ ಶೇಡ್ಸ್ ಇದೆ. ಒಂದು ಕೇರ್ ಅನ್ನೋದು. ಕೇರ್ ಅಂತಂದ್ರೆ ಕಾಳಜಿ ವಹಿಸ್ತಕ್ಕಂಥದ್ದು. ನಾವು ನಮ್ಮ ಮಕ್ಕಳಿಗೆ ನಮ್ಮ ಕಾಳಜಿಯನ್ನ ಕೊಡಬಹುದು, ಅಥವಾ ಅವ್ರ ಬಗ್ಗೆ ಕಾಳಜಿಯನ್ನ ವಹಿಸಬಹುದು, ಅಫೆಕ್ಷನ್ ತೋರಿಸಬಹುದು. ಮೇ ಬಿ ಗಿವನ್ ಅಂತಂದ್ರೆ ಪೊಲೈಟ್ ವೇ ಆಫ್ ಸಜೆಸ್ಟಿಂಗ್ ಅಂತ ಹೇಳಿದ್ನಲ್ಲ. ಏಯ್, ನಿಮ್ ಮಕ್ಕಳಿಗೆ ಕೇರ್ ಕೊಡಿ, ಅಫೆಕ್ಷನ್ ಕೊಡಿ, ಅಷ್ಟೇನೆ ಅಂತ ಹೇಳಿದ್ರೆ ನೀನ್ ಯಾವನೋ ಕೇಳಕ್ಕೆ ಅಂತ. ಅದ್ರ ಬದಲು ಅವನೇನ್ ಹೇಳ್ತಿದ್ದಾನೆ? ಕೊಡಬಹುದು ಅಂತ ಪೊಲೈಟ್ ಆಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಮೇ ಬಿ ಗಿವನ್ ಅಂತ ಉಪಯೋಗಿಸ್ತಾರೆ. ಮುಂದಿನ ಪ್ರಶ್ನೆ 4ನೇದು. ಮತ್ತೆ ಗ್ಯಾಪ್ ಇದೆ ಇಲ್ಲಿ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಎಕ್ಸ್ಟ್ರಾ ಏನೋ ಇರುತ್ತೆ. ವಾಟ್ ಮೇ ನಾಟ್ ಬಿ ಗಿವನ್ ಟು ಚಿಲ್ಡ್ರನ್. ಆಗ್ಲೇ ಮೇ ಬಿ ಗಿವನ್ ಇತ್ತು, ಈಗ ಮೇ ನಾಟ್ ಬಿ ಗಿವನ್. ಒನ್ಸ್ ಅಗೈನ್ ದಿಸ್ ಇಸ್ ಆಲ್ಸೋ ಎ ಪೊಲೈಟ್ ವೇ ಆಫ್ ಸಜೆಸ್ಟಿಂಗ್. ಓಕೆ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್, ವಾಟ್ ಮೇ ನಾಟ್ ಬಿ ಗಿವನ್ ಟು ದ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ಅಲ್ಲಿ ಸ್ಪೀಕರ್ನ ಪ್ರಕಾರ ಟು ಚಿಲ್ಡ್ರನ್, ಮಕ್ಕಳಿಗೆ, ವಾಟ್, ಏನನ್ನ, ಮೇ ನಾಟ್ ಬಿ ಗಿವನ್, ಕೊಡಬಾರದು. ಮಕ್ಕಳಿಗೆ ನಮ್ಮ ಲವ್ ನ ಕೊಡಬಹುದು, ನಮ್ಮ ಕೇರ್ನ, ಅಫೆಕ್ಷನ್ ಅನ್ನ ಕೊಡಬಹುದು, ಆದ್ರೆ ಏನನ್ನ ಕೊಡಬಾರ್ದು ಅಂತ ಇದ್ದಾನೆ. ಅದು ಪ್ರಶ್ನೆ. ಉತ್ತರ ಅವರ್ ಥಾಟ್ಸ್. ಅವರ್ ಥಾಟ್ಸ್ ಅಂದ್ರೆ ನಮ್ಮ ಆಲೋಚನೆಗಳು. ನಮ್ಮ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರುತ್ತೆ, ಅದನ್ನ ಕೊಡಬಾರ್ದಾ? ಅಲ್ಲ. ಅವರ್ ಥಾಟ್ಸ್ ಅಂದ್ರೆ ಅವರ್ ಐಡಿಯಾಸ್. ಐಡಿಯಾಸ್ ಅಂತಂದ್ರೆ ಉಪಾಯ ಅಲ್ಲಪ್ಪ, ಆಲೋಚನೆಗಳು. ನಮ್ಮ ಮನಸ್ಸಿನಲ್ಲಿ ಕೆಲವು ಆಲೋಚನೆಗಳು ಬರುತ್ತೆ. ಹೀಗ್ ಮಾಡ್ಬೇಕು, ಹೀಗ್ ಮಾಡಿದ್ರೆ ಸರಿ, ಹೀಗ್ ಮಾಡಬಾರ್ದು. ಈ ತರದ ಆಲೋಚನೆಗಳನ್ನ ನಮ್ಮ ಮಕ್ಕಳ ಮೇಲೆ ಹೇರಬಾರದು. ಅದಕ್ಕೆ ಇನ್ನೊಂದು ಅರ್ಥ ಏನಿದೆ? ಅವರ್ ಒಪಿನಿಯನ್ಸ್, ನಮ್ಮ ಅಭಿಪ್ರಾಯಗಳನ್ನ ಅವರ ಮೇಲೆ ಹೇರಬಾರದು. ನಮ್ಮ ಅಭಿಪ್ರಾಯಗಳು ನಮಗ್ ಸರಿ, ಅವರ ಅಭಿಪ್ರಾಯಗಳು ಅವ್ರಿಗೆ ಸರಿ ಇರಬಹುದು. ಹೇಳಿ, ಅಭಿಪ್ರಾಯನ ಹಂಚ್ಕೊಳ್ಳಿ. ಇದು ಹೀಗಲ್ಲ ಹೀಗೆ ಅಂತ ಹೇಳಿ, ಆದ್ರೆ ಹೀಗೇ ಮಾಡಬೇಕು ಅಂತ ಒತ್ತಾಯ ಮಾಡಬೇಡಿ ಅಂತ ಸ್ಪೀಕರ್ ಹೇಳ್ತಾನೆ. ಹೂ ಹ್ಯಾವ್ ದೇರ್ ಓನ್ ಥಾಟ್ಸ್. ಒನ್ಸ್ ಅಗೈನ್ ಇಲ್ಲಿ ಬ್ಲಾಂಕ್ ಇರ್ತಕ್ಕಂಥದ್ದು ಅಕಾರ್ಡಿಂಗ್ ಟು ದ ಸ್ಪೀಕರ್ ಅಂತ ಏನೋ ಇರುತ್ತಲ್ಲ, ಅದು ನೋಡ್ಬಿಡೋಣ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್, ಹೂ ಹ್ಯಾವ್ ದೇರ್ ಓನ್ ಥಾಟ್ಸ್. ಅರ್ಥ ಏನು ನೋಡೋಣ. ಆನ್ ಚಿಲ್ಡ್ರನ್ ನಲ್ಲಿ ಸ್ಪೀಕರ್ನ ಪ್ರಕಾರ ಯಾರು ದೇರ್ ಓನ್ ಥಾಟ್ಸ್, ತಮ್ಮದೇ ಆದ ಆಲೋಚನೆಗಳನ್ನು ಹ್ಯಾವ್, ಹೊಂದಿದ್ದಾರೆ. ಸೊ ಇದೆಲ್ಲ ಸ್ಪೀಕರ್ ದೃಷ್ಟಿಕೋನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ತನ್ನ ಅನಿಸಿಕೆಯನ್ನ ಸ್ಪೀಕರ್ ಹೇಳ್ತಾ ಇದ್ದಾನೆ. ಆ ಸ್ಪೀಕರ್ನ ಪ್ರಕಾರ ಯಾರು ತಮ್ಮದೇ ಆದ ಆಲೋಚನೆಗಳನ್ನ ಹೊಂದಿದ್ದಾರೆ. ಥಾಟ್ಸ್ ಅಂದ್ರೆ ಆಲೋಚನೆಗಳು ಅನ್ನೋದಕ್ಕೆ ಬೇರೆ ಅರ್ಥಗಳು ಹೇಳಿದ್ವಿ ನಾವಾಗ್ಲೇ.
ಒಪಿನಿಯನ್ಸ್, ಐಡಿಯಾಸ್, ತಮ್ಮದೇ ಆದ ಯೋಜನೆಗಳನ್ನ, ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಯಾರು ಹೊಂದಿದ್ದಾರೆ ಅಂತ ಪ್ರಶ್ನೆ. ಉತ್ತರ 5 ಸೆಕೆಂಡ್ಗಳಲ್ಲಿ ನೀವು ಹೇಳಬೇಕು. ಯಾರು ಹೊಂದಿದ್ದಾರೆ? ಚಿಲ್ಡ್ರನ್. ಇಡೀ ಪದ್ಯವೇ ಆನ್ ಚಿಲ್ಡ್ರನ್, ಮಕ್ಕಳ ಬಗ್ಗೆ ಇರೋದ್ರಿಂದ ಯಾರು ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ? ಮಕ್ಕಳು ಹೊಂದಿದ್ದಾರೆ. ಮಕ್ಕಳಿಗೆ ನಾವು ಏನನ್ನ ಕೊಡಬಹುದು? ಲವ್ ಕೊಡಬಹುದು, ನಮ್ಮ ಕೇರ್ನ, ಅಫೆಕ್ಷನ್ ಅನ್ನ ಕೊಡಬಹುದು. ಏನನ್ನ ಕೊಡಬಾರದು? ನಮ್ಮ ಆಲೋಚನೆಗಳನ್ನು, ಅಭಿಪ್ರಾಯಗಳನ್ನು, ಯೋಜನೆಗಳನ್ನು ಅವ್ರ ಮೇಲೆ ಹೇರಬಾರದು. ಮುಂದಿನ ಪ್ರಶ್ನೆಗೆ ಹೋಗೋಣ. ವೇರ್ ಡು ದ ಸೌಲ್ಸ್ ಆಫ್ ದ ಚಿಲ್ಡ್ರನ್ ಡ್ವೆಲ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್? ಓಕೆ, ಡ್ವೆಲ್ ಅಂದ್ರೆ ಲಿವ್ ಅಂತ. ಇನ್ನೊಂದ್ಸಲ ನೋಡ್ಬಿಡಿ. ಡ್ವೆಲ್ ಅನ್ನೋ ಪದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ ಲಿವ್ ಅಂತ, ಅಂದ್ರೆ ವಾಸ ಮಾಡೋದು. ಆನ್ ಚಿಲ್ಡ್ರನ್ ಅಲ್ಲಿ ಸ್ಪೀಕರ್ ಹೇಳೋ ಪ್ರಕಾರ ಆಫ್ ದ ಚಿಲ್ಡ್ರನ್, ಮಕ್ಕಳ, ಆಫ್ ಅಂದ್ರೆ ನಾ ಅಂತ ಹೇಳಿದ್ದೆ, ಚಿಲ್ಡ್ರನ್ ಅನ್ನ ಅಥವಾ ಮಕ್ಕಳ, ದ ಸೌಲ್ಸ್ ಆತ್ಮಗಳು, ವೇರ್ ಎಲ್ಲಿ, ಲಿವ್ ವಾಸಿಸುತ್ತವೆ. ಇಲ್ಲಿ ಡೂ ಬಿಟ್ಬಿಡ್ತಲ್ಲ, ಡೂಗೆ ಅರ್ಥವೇ ಇಲ್ವೇ? ಇದೆ ಇದೆ ಇದೆ. ಈ ಲಿವ್ ಅನ್ನೋ ಕ್ರಿಯಾಪದ ಇದೆಯಲ್ಲ, ಇದು ಯಾವ ಟೆನ್ಸ್ ನಲ್ಲಿದೆ ಅಂತ ಹೇಳುತ್ತಷ್ಟೇ ಡೂ ಅನ್ನೋದು. ಸೊ ಡೂ ಲಿವ್ ಅಂದ್ರೆ ವೇರ್ ಡು ದ ಸೌಲ್ಸ್ ಆಫ್ ದ ಚಿಲ್ಡ್ರನ್ ಲಿವ್, ವೇರ್ ಇಟ್ ಲಿವ್ಸ್, ಎಲ್ಲಿ ವಾಸ ಮಾಡುತ್ತೆ. ಎಲ್ಲಿ ವಾಸ ಮಾಡುತ್ತೆ? 5 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಇನ್ ದ ಹೌಸ್ ಆಫ್ ಟುಮಾರೋ. ಓಹೋ, ಈಗ ನಾವೆಲ್ಲ ಮನೆಗಳಲ್ಲಿ ವಾಸ ಮಾಡಿದ್ರೆ ಈ ಸೌಲ್ಸ್ ಆಫ್ ದ ಚಿಲ್ಡ್ರನ್, ಮಕ್ಕಳ ಆತ್ಮಗಳು, ಈ ಹೌಸ್ ಆಫ್ ಟುಮಾರೋ, ನಮ್ದೆಲ್ಲ ಹೌಸ್ ಆಫ್ ಬ್ರಿಕ್ಸ್, ಇವ್ರದ್ದು ಹೌಸ್ ಆಫ್ ಟುಮಾರೋ, ಹೌಸ್ ಆಫ್ ಟುಮಾರೋ ನಲ್ಲಿ ವಾಸ ಮಾಡುತ್ತೆ. ಈ ಟುಮಾರೋದಲ್ಲಿ ಹೇಗಪ್ಪ ಮನೆ ಕಟ್ಟೋದು? ಏನಾಗಂದ್ರೆ ಹೌಸ್ ಆಫ್ ಟುಮಾರೋ ಅಂತಂದ್ರೆ ಟುಮಾರೋ ನಾಳೆ ಅಂದ್ರೆ ಭವಿಷ್ಯ, ಇನ್ ದ ಫ್ಯೂಚರ್, ಭವಿಷ್ಯದಲ್ಲಿದೆ ಅವರ ಆತ್ಮಗಳು. ಎ ಸ್ಟೆಪ್ ಅಹೆಡ್ ಆಫ್ ಅವರ್ ವಿಷನ್. ವಿಷನ್ ಅಂದ್ರೇನು? ನಮ್ಮ ಕಲ್ಪನೆಯಲ್ಲಿ ಮುಂದಾಗತಕ್ಕಂಥ ಯಾವುದೋ ವಿಷಯದ ಬಗ್ಗೆ ಒಂದು ಕಲ್ಪನೆಯನ್ನ ಕಟ್ಟಿಕೊಂಡು ಆ ದೃಶ್ಯವನ್ನ ನೋಡ್ತಾ ಇರ್ತೀವಿ, ಅದನ್ನ ವಿಷನ್ ಅಂತೀವಿ. ಭವಿಷ್ಯದಲ್ಲಿ ಹೀಗಾಗುತ್ತೆ ಅಂತ. ಸೊ ಇವರು ಅಷ್ಟೇನೆ, ನಮ್ಮ ದೃಷ್ಟಿ ಎಲ್ಲಿದೆ, ನಮ್ಮ ಕಲ್ಪನೆ ಎಲ್ಲಿದೆ, ನಾವು ಏನನ್ನ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ತಾ ಇದೀವಿ, ಅದಕ್ಕಿಂತ ಮುಂಚೆ ಇದೆ ಇದು ಅಂತ. ಅಥವಾ ಇನ್ನೇನ್ ಹೇಳ್ಬೋದು ನೋಡೋಣ. ವಾಟ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಡ್ವೆಲ್ಸ್ ಇನ್ ದ ಹೌಸ್ ಆಫ್ ಟುಮಾರೋ? 5 ಸೆಕೆಂಡುಗಳು. ಆನ್ ಚಿಲ್ಡ್ರನ್ ಅಲ್ಲಿ ಸ್ಪೀಕರ್ ನ ಪ್ರಕಾರ ಏನೋ ತಪ್ಪಾಯ್ತು. ಇನ್ ದ ಹೌಸ್ ಆಫ್ ಟುಮಾರೋದಲ್ಲಿ ವಾಟ್ ಏನು, ಡ್ವೆಲ್ಸ್ ವಾಸಿಸುತ್ತದೆ. ಓಕೆ, ಕಳೆದ ಪ್ರಶ್ನೆ ಏನಿತ್ತು? ಮಕ್ಕಳ ಆತ್ಮಗಳು ಎಲ್ಲಿ ವಾಸಿಸುತ್ತವೆ ಅಂತ. ಈಗ ಉತ್ತರ ಏನ್ ಹೇಳಿದ್ವಿ? ಇನ್ ದ ಹೌಸ್ ಆಫ್ ಟುಮಾರೋ ಅಂತ. ಈಗ ಅದೇ ಪ್ರಶ್ನೆ ಏನ್ ಮಾಡಿದ್ರು? ಇನ್ ದ ಹೌಸ್ ಆಫ್ ಟುಮಾರೋನಲ್ಲಿ ಏನ್ ವಾಸ ಮಾಡುತ್ತೆ, ಏನ್ ವಾಸ ಮಾಡುತ್ತೆ ಅನ್ನೋದನ್ನ ನೀವು ಹೇಳ್ಬೇಕು. ದ ಸೌಲ್ಸ್ ಆಫ್ ಚಿಲ್ಡ್ರನ್. ಒಂದೇ ವಾಕ್ಯದಲ್ಲಿ 2 ಪ್ರಶ್ನೆಗಳು ಕೇಳಿದಾರೆ ಅಷ್ಟೇ. ಸೊ ಇಲ್ಲಿ ಪ್ರಶ್ನೆ ಏನು? ವಾಟ್ ಡ್ವೆಲ್ಸ್ ಇನ್ ದ ಹೌಸ್ ಆಫ್ ಟುಮಾರೋ, ಹೌಸ್ ಆಫ್ ಟುಮಾರೋನಲ್ಲಿ ಏನು ವಾಸ ಮಾಡ್ತಾ ಇದೆ ಅಂತ. ಅದ್ರ ಹಿಂದಿನ ಪ್ರಶ್ನೆ ಇದೇ ವಾಕ್ಯದ ಮೇಲೆ ಏನಿತ್ತು? ವೇರ್ ಡಸ್ ದ ಸೌಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಅಂತ ಇತ್ತು. ಉತ್ತರ ಸೌಲ್ಸ್ ಆಫ್ ಚಿಲ್ಡ್ರನ್ ಅಂತಂದಿದ್ವಿ. ಈಗ ನಮ್ಗೆ ಸಮಸ್ಯೆ ಏನು ಅಂತಂದ್ರೆ ಈ ಸೌಲ್ಸ್ ಅಂದ್ರೆ ಏನು ಅಂತ. ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ ನಲ್ಲಿ ಬಾಡಿ ಬೇರೆ, ಸೌಲ್ ಬೇರೆ, ದೇಹ ಬೇರೆ, ಆತ್ಮ ಬೇರೆ. ಆತ್ಮ ಮತ್ತು ಪರಮಾತ್ಮ ಅಂತ ಏನೇನೋ ಮಾತಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಏನು, ಈ ಪದ್ಯದ ಹಿನ್ನೆಲೆಯಲ್ಲಿ ಸೌಲ್ಸ್ ಅಂದ್ರೆ ದೇರ್ ವಿಷನ್, ಇಮ್ಯಾಜಿನ್ಡ್ ಮೆಂಟಲ್ ಇಮೇಜ್. ಆಗ್ಲೇ ಹೇಳಿದ್ನಲ್ಲ, ನಮಗೊಂದು ದೃಷ್ಟಿ ಇರುತ್ತೆ, ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋ ಒಂದು ಕಲ್ಪನೆ ಮಾಡ್ಕೊಂಡಿರ್ತೀವಿ, ಅದನ್ನ ವಿಷನ್ ಅಂತೀವಿ. ಈ ಸೌಲ್ಸ್ ಆಫ್ ಚಿಲ್ಡ್ರನ್ ಅಂತಂದ್ರೆ ಸರಳವಾಗಿ ಹೇಳೋದಾದ್ರೆ ಮಕ್ಕಳ ಭವಿಷ್ಯ ಹೌಸ್ ಆಫ್ ಟುಮಾರೋನಲ್ಲಿದೆ, ನಮ್ಮ ಮನೆಗಳಲ್ಲಿಲ್ಲ, ನಮ್ಮ ಜೊತೆಲಿಲ್ಲ. ಮುಂದಿನ ಪ್ರಶ್ನೆ ಏನು? ವಾಟ್ ಡಸಂಟ್ ಗೋ ಬ್ಯಾಕ್ವರ್ಡ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಆರ್ ಓಲ್ಡ್?
ಆನ್ ಚಿಲ್ಡ್ರನ್ ಅಲ್ಲಿ ಸ್ಪೀಕರ್ನ ಪ್ರಕಾರ ವಾಟ್ ಯಾವುದು, ಏನು ಅನ್ನೋ ಅರ್ಥನೂ ಇದೆ, ಯಾವುದು ಅನ್ನೋ ಅರ್ಥನೂ ಇದೆ. ಆ ವಾಕ್ಯದಲ್ಲಿ ಸಂದರ್ಭ ನೋಡ್ಕೊಂಡು ಅರ್ಥ ಬದಲಾಗುತ್ತೆ. ಬ್ಯಾಕ್ವರ್ಡ್ ಹಿಮ್ಮುಖವಾಗಿ, ಹಿಂದಕ್ಕೆ. ಡಸ್ ನಾಟ್ ಗೋ ಚಲಿಸುವುದಿಲ್ಲ. ಇದೇನು ಗೋ ಅಂತಂದ್ರೆ ಹೋಗೋದಲ್ವಾ, ಇದೇನು ಚಲಿಸುವುದು ಅಂತ ಇದೆ, ಮೂವ್ ಅಂತ ಇಲ್ವಲ್ಲ ಅನ್ಬೇಡಿ. ವಾಕ್ಯದ ಅರ್ಥ ಅದು. ಯಾವುದು ಹಿಮ್ಮುಖವಾಗಿ ಚಲಿಸುವುದಿಲ್ಲ, ಯಾವುದು ಹಿಂದಕ್ಕೆ ಹೋಗೋದಿಲ್ಲ, ಸ್ಪೀಕರ್ ಹೇಳೋ ಪ್ರಕಾರ ಅಂತ ಪ್ರಶ್ನೆ. ನಿಮಗೆ 5 ಸೆಕೆಂಡುಗಳ ಕಾಲಾವಕಾಶ ಇದೆ, ಹೇಳಿ. ಲೈಫ್ ಯಾವತ್ತೂ ಕೂಡ ಬ್ಯಾಕ್ವರ್ಡ್ ಹೋಗಲ್ಲ, ಯಾವಾಗಲೂ ಫಾರ್ವರ್ಡ್ ಹೋಗ್ತಾ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಚಲನೆ ಮುಂದಕ್ಕೆ ಹೋಗೋದದು. ಏನ್ ಲೈಫ್ ಅಂದ್ರೆ ಪ್ರೋಸೆಸ್ ಆಫ್ ಎವಲ್ಯೂಷನ್. ಎವಲ್ಯೂಷನ್ ಅಂದ್ರೆ ಗೊತ್ತಾ ನಿಮಗೆ? ಅಮೀಬಾ ಅಂತ ಏಕಾಣು ಜೀವಿಯಿಂದ ಮನುಷ್ಯನಂತಹ ಸಂಕೀರ್ಣವಾಗಿರತಕ್ಕಂಥ ಎಷ್ಟೋ ಅವಯವಗಳು, ಜೀವಕೋಶಗಳು, ಜೀರ್ಣಾಂಗ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯವಸ್ಥೆ, ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಜೀವಿ ಉಗಮ ಆಗಿದೆಯಲ್ಲ, ಎವಲ್ಯೂಷನ್. ಈ ಪ್ರೋಸೆಸ್ ಇದನ್ನ ಲೈಫ್ ಅಂತ ಕರಿತಾ ಇದ್ದೀವಿ. Who, according to the speaker in On Children, are sent forth as living arrows. Once again, who are sent forth as living arrows ಅಂತ ಪ್ರಶ್ನೆ. ಉಳಿದಿದ್ದ ಭಾಗ ತೆಗೆದುಬಿಟ್ಟಿದ್ದೀನಿ. ಅರ್ಥ ಏನು? ಸೆಂಟ್ ಫೋರ್ತ್ ಅಂತ ಈ ನೀಲಿ ಬಣ್ಣ ಇದೆಯಲ್ಲ, ಅದಕ್ಕೆ ಅರ್ಥ ಏನು ನೋಡ್ಬಿಡಿ. ಸೆಂಟ್ ಫೋರ್ತ್ ಅಂದ್ರೆ ಟು ಕಾಸ್ ಸಮಥಿಂಗ್ ಟು ಟ್ರಾವೆಲ್ ಫಾರ್ವರ್ಡ್ ಫ್ರಮ್ ಸಮ್ ಪಾಯಿಂಟ್. ಫ್ರಮ್ ಸಮ್ ಪಾಯಿಂಟ್, ಯಾವುದೋ ಒಂದು ನಿರ್ದಿಷ್ಟ ಸ್ಥಳದಿಂದ. ಟು ಟ್ರಾವೆಲ್ ಫಾರ್ವರ್ಡ್, ಮುಂದಕ್ಕೆ ಟ್ರಾವೆಲ್ ಮಾಡೋ ಹಾಗೆ. ಫಾರ್ವರ್ಡ್ ಅಂದ್ರೆ ಮುಂದಕ್ಕೆ. ಟು ಟ್ರಾವೆಲ್ ಮಾಡೋ ಹಾಗೆ. ಕಾಸ್ ಉಂಟು ಮಾಡತಕ್ಕಂಥದ್ದು. ಅಂದ್ರೆ ನಿಶ್ಚಲವಾಗಿ ಯಾವುದೋ ಒಂದಿರುತ್ತೆ, ಅದಾಗದೆ ಮುಂದಕ್ಕೆ ಹೋಗಲ್ಲ. ಅದನ್ನ ಮುಂದಕ್ಕೆ ಹೋಗೋ ಹಾಗೆ ಮಾಡ್ತಕ್ಕಂಥದ್ದನ್ನ ಸೆಂಟ್ ಫೋರ್ತ್ ಅಂತೀವಿ. ಯಾವ ರೀತಿ? ಲಿವಿಂಗ್ ಆರೋಸ್ ಅಂತ ಹೇಳಿದ್ದಾರೆ. ಆರೋಸ್ ಅಂದ್ರೆ ಬಾಣಗಳು. ಬಾಣ ನಿಶ್ಚಲವಾಗಿರ್ತಕ್ಕಂಥದ್ದು, ತಾನಾಗಿ ತಾನು ಹೋಗಕ್ಕಾಗಲ್ಲ. ಅದಕ್ಕೆ ಯಾರೋ ಶಕ್ತಿಯನ್ನು ತುಂಬಿ ಮುಂದಕ್ಕೆ ಕಳಿಸ್ಬೇಕು. ಅದು ಯಾರು ಅಂತ ಪ್ರಶ್ನೆ. ಆನ್ ಚಿಲ್ಡ್ರನ್ ನಲ್ಲಿ ಸ್ಪೀಕರ್ನ ಪ್ರಕಾರ ಹೂ ಯಾರು, ಆಸ್ ಲಿವಿಂಗ್ ಆರೋಸ್ ಜೀವಂತ ಬಾಣಗಳಂತೆ, ಆರ್ ಸೆಂಟ್ ಫೋರ್ತ್ ಮುಮ್ಮುಖವಾಗಿ ಕಳಿಸಲ್ಪಡುತ್ತಾರೆ. ಈ ಅಲ್ಪಡು ಪ್ರತ್ಯಯ ಅಂತ ಇಂಗ್ಲಿಷ್ ನಲ್ಲಿ ಇದನ್ನ ಪ್ಯಾಸಿವ್ ವಾಯ್ಸ್ ಅಂತೆ. ಅಂದ್ರೆ ಜೀವಂತ ಬಾಣಗಳಂತೆ ಯಾರನ್ನೋ ಕಳಿಸ್ತಾ ಇದ್ದಾರೆ. ಅದು ಯಾರು ಕಳಿಸ್ತಾ ಇದ್ದಾರೆ ಅಂತ ಪ್ರಶ್ನೆ. 5 ಸೆಕೆಂಡುಗಳ ಕಾಲಾವಕಾಶ ನಿಮಗೆ. ಚಿಲ್ಡ್ರನ್. ಯಾರನ್ನು ಕಳಿಸ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಚಿಲ್ಡ್ರನ್ ಆರ್ ಸೆಂಟ್ ಫೋರ್ತ್ ಆಸ್ ಲಿವಿಂಗ್ ಆರೋಸ್. ಮುಂದಿನ ಪ್ರಶ್ನೆ, ವೇರ್ ಡಸ್ ದ ಆರ್ಚರ್ ಸಿ ದ ಮಾರ್ಕ್? ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ತೆಗೆದು ಬಿಡೋಣ. ವೇರ್ ಡಸ್ ದ ಆರ್ಚರ್ ಸಿ ದ ಮಾರ್ಕ್? ಆರ್ಚರ್ ಮಾರ್ಕ್ ಅನ್ನ ವೇರ್ ಎಲ್ಲಿ ನೋಡ್ತಾನೆ? ಆನ್ ಚಿಲ್ಡ್ರನ್ ಅಲ್ಲಿ ಸ್ಪೀಕರ್ನ ಪ್ರಕಾರ ದ ಆರ್ಚರ್ ಬಿಲ್ಲುಗಾರ ವೇರ್ ಎಲ್ಲಿ, ಸಿ ದ ಮಾರ್ಕ್ ತನ್ನ ಗುರಿಯನ್ನ ನೋಡುತ್ತಾನೆ. ಇಟ್ ಡಸ್ ಅನ್ನೋದಕ್ಕೆ ಅರ್ಥ ಏನು? ಈ ಸಿ ಅನ್ನೋ ಕ್ರಿಯಾಪದ ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ ಅಂತ ಹೇಳುತ್ತೆ. ಮಾರ್ಕ್ ಅಂತಂದ್ರೆ ಮಾರ್ಕ್ ಮಾಡೋದು ಅಂತೀವಲ್ಲ, ಏನೋ ಒಂದು ಗುರುತು ಮಾಡೋದು. ಸೊ ಅಲ್ಲಿಗೆ ತಲುಪಬೇಕು. ಸೊ ಬಿಲ್ಲುಗಾರನ ಸಂದರ್ಭದಲ್ಲಿ ಹೇಳೋದಾದ್ರೆ ಅವನ ಗುರಿ ಎಲ್ಲಿದೆ ಅಂತ ಅವನಿಗೆ ಕಾಣಿಸುತ್ತೆ. ಎಲ್ಲಿ ನೋಡ್ತಾನೆ? 5 ಸೆಕೆಂಡುಗಳ ಕಾಲಾವಕಾಶ. ಆನ್ ದ ಪಾತ್ ಆಫ್ ದ ಇನ್ಫೈನೈಟ್. ಬಿಲ್ಲುಗಾರ ತನ್ನ ಗುರಿಯನ್ನ ಎಲ್ಲಿ ನೋಡ್ತಾನೆ ಅಂದ್ರೆ ಆನ್ ದ ಪಾತ್, ಹಾದಿಯಲ್ಲಿ ನೋಡ್ತಾನೆ. ಈ ಹಾದಿ ಯಾವುದು? ಇನ್ಫೈನೈಟ್ ನ. ಆಫ್ ಅಂದ್ರೆ ನಾ ಅಂತ ತುಂಬಾ ಸಲ ಹೇಳಿದ್ದೀನಿ. ಇನ್ಫೈನೈಟ್ ಅಂದ್ರೇನು? ದ ಪಾತ್ ಆಫ್ ಲೈಫ್ ಜರ್ನಿ ಈಸ್ ಎಂಡ್ಲೆಸ್. ಸಾರಿ, ಇನ್ನೊಂದ್ಸಲ ಇಲ್ಲಿ ನೋಡೋಣ. ಇನ್ಫೈನೈಟ್ ಅಂದ್ರೆ ಎಂಡ್ಲೆಸ್ ಅಂತ, ಅಂತ್ಯ ಇಲ್ಲದೆ ಇರತಕ್ಕಂಥದ್ದು. ಯಾವ ಪಾತ್ ಇದು? ಲೈಫ್ ಜರ್ನಿ, ಜೀವದ ಪ್ರಯಾಣ. ನಮ್ಮ ಜೀವನ ಅಲ್ಲ,
ಜೀವ ಅನ್ನೋದೇ ಒಂದು ಮನುಷ್ಯ, ಅದರ ಪ್ರಯಾಣ ಅಮೀಬಾ ಅಂತ ಸೂಕ್ಷ್ಮ ಜೀವಿಯಿಂದ ಇವತ್ತು ಮನುಷ್ಯನ ತನಕ ಬಂದಿರೋದು ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ವಿಕಾಸ ಆಗ್ತಾ ಹೋಗುತ್ತೆ. ಇದು ಎಂಡ್ಲೆಸ್. ಅದು ಈಗ ಒಂದೊಂದೇ ಹಂತದ ಗುರಿ ನೋಡಿ 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 ಬಾಣನ ಅಲ್ಲಿಗೆ ತಲುಪಿಸ್ತಾ ಇರ್ತಾನೆ. ಹೂ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫೈನೈಟ್. ಬಹಳ ಸರಳವಾದ ಪ್ರಶ್ನೆ, ಯಾಕೆಂದ್ರೆ ಹಿಂದಿನ ಪ್ರಶ್ನೆ ನೋಡಿದೀವಿ ನಾವು. ಆನ್ ಚಿಲ್ಡ್ರನ್ ನಲ್ಲಿ ಸ್ಪೀಕರ್ನ ಪ್ರಕಾರ ಆಫ್ ದ ಇನ್ಫೈನೈಟ್ ಅಂತ್ಯವಿಲ್ಲದ, ಅಪಾನ್ ದ ಪಾತ್ ಹಾದಿಯ ಮೇಲೆ, ದ ಮಾರ್ಕ್ ಗುರಿಯನ್ನು, ಹೂ ಯಾರು, ಸೀಸ್ ಕಾಣುತ್ತಾರೆ. ಅಂದ್ರೆ ಸ್ಪೀಕರ್ನ ಪ್ರಕಾರ ಎಂಡ್ಲೆಸ್ ಪಾತ್ ಮೇಲೆ, ಇನ್ಫೈನೈಟ್ ಪಾತ್ ನಲ್ಲಿ ಯಾರ್ ಮಾರ್ಕ್ ಅನ್ನ ಕಾಣುತ್ತಾರೆ ಅಂತ ಹಾಕಿದ್ದೀನಿ, ನೋಡ್ತಾರೆ ಅಂತ ಹಾಕ್ಲಿಲ್ಲ. ಯಾಕೆ ಅಂತಂದ್ರೆ ನೋಡೋದು ನಾವು ಉದ್ದೇಶಪೂರ್ವಕವಾಗಿ ಗಮನಿಸ್ತಕ್ಕಂಥದ್ದು, ಕಾಣೋದು ನಮ್ಗೆ ಉದ್ದೇಶ ಇಲ್ಲದೆ ಹೋದ್ರೂ ಕಾಣಿಸುತ್ತೆ. ನೀವು ದಾರಿಲಿ ಹೋಗ್ಬೇಕಾದ್ರೆ ಒಂದು 10 ರೂಪಾಯಿ ನೋಟ್ ಕಾಣಿಸ್ತು ಅನ್ನಿ, ಅದನ್ನ ಕಾಣಿಸೋದು ಅಂತೀವಿ. ನೋಡೋದು ಅಂದ್ರೆ ಅದು ಎಲ್ಲಿದೆ, 10 ರೂಪಾಯಿ ಕಳೆದೋಗಿದ್ರೆ ಹುಡುಕ್ತಾ ಇರ್ತೀವಿ, ನೋಡಿ ಎಲ್ಲೋ ಬಿದ್ದಿರೋದು ಕಾಣಿಸುತ್ತಲ್ಲ, ಆವಾಗ ನೋಡೋದು. ಅದು ಸಣ್ಣ ವ್ಯತ್ಯಾಸ. ಇರ್ಲಿ, ಉತ್ತರ ಹೇಳಿ. 5 ಸೆಕೆಂಡುಗಳ ಕಾಲಾವಕಾಶ. ದ ಆರ್ಚರ್. ಆರ್ಚರ್ ಅಂದ್ರೆ ಬಿಲ್ಲುಗಾರ. ಬಿಲ್ಲುಗಾರ ಬಾಣ ಬಿಡ್ಬೇಕಾದ್ರೆ ಅವನ ಗುರಿ ನೋಡ್ಲೇಬೇಕು, ಅವನೇ ನೋಡೋದು. ಮುಂದಿಂದೇನಿದೆ? ಹೂ ಡಸ್ ದ ವರ್ಡ್ ಬೌಸ್ ರೆಫರ್ ಟು ಇನ್ ಆನ್ ಚಿಲ್ಡ್ರನ್? ಅರ್ಥ ಏನು? ರೆಫರ್ ಟು ಅಂತಂದ್ರೆ ಇಲ್ಲಿದೆಯಲ್ಲ, ಹೂ ಡಸ್ ದ ವರ್ಡ್ ಬೌಸ್ ರೆಫರ್ ಟು. ರೆಫರ್ ಟು ಅಂದ್ರೆ ಏನು? ಸ್ಪೀಕ್ಸ್ ಅಬೌಟ್, ಇಂಡಿಕೇಟ್ಸ್ ಅಥವಾ ಸೂಚಿಸುತ್ತದೆ. ಅರ್ಥ ಏನು? ಆನ್ ಚಿಲ್ಡ್ರನ್ ಅಲ್ಲಿ ಸ್ಪೀಕರ್ನ ಪ್ರಕಾರ ಬೌಸ್ ಎನ್ನುವ ಪದವು ಹೂ ಯಾರನ್ನು, ರೆಫರ್ ಟು ಸೂಚಿಸುತ್ತದೆ. ಒನ್ಸ್ ಅಗೈನ್, ಡಸ್ ಅನ್ನೋದು ಏನ್ ಹೇಳುತ್ತೆ? ಈ ರೆಫರ್ ಅನ್ನು ಕ್ರಿಯಾಪದ ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ ಅಂತ ಹೇಳುತ್ತೆ. ಯಾಕಂದ್ರೆ ಡಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ, ಹಾಗಾಗಿ ರೆಫರ್ ಅನ್ನೋದು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ ಅಂತ ಸೂಚಿಸಕ್ಕೆ ಡಸ್ ಇದೆ ಅಷ್ಟೇನೆ. ಈಗ ನಾವು ಗಮನಿಸಬೇಕಾಗಿರೋದು ಒಂದು ಸಣ್ಣ ವಿಷಯ ಇದೆ. ಈ ಬೌಸ್ ಅಂದ್ರೆ ಬಾಣಗಳು ಅಲ್ವಾ? ಬೌ ಅಂದ್ರೆ ಬಾಣ, ಬೌಸ್ ಅಂದ್ರೆ ಬಾಣಗಳು. ಆದ್ರೆ ಇಲ್ಲಿ ಪದಗಳು ಅಂತ ಹಾಕಿಲ್ಲ, ಎನ್ನುವ ಪದವು ಅಂತ ಬರೆದಿದೆ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಇನ್ವರ್ಟೆಡ್ ಕಾಮಾಸ್ ನಲ್ಲಿ ಇದೆ ಇದು. ಸೊ ಈ ಬೌಸ್ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಇದು ಯಾರನ್ನ ಇಂಡಿಕೇಟ್ ಮಾಡುತ್ತೆ, ಯಾರನ್ನ ರೆಫರ್ ಮಾಡುತ್ತೆ, ಯಾರನ್ನ ಸೂಚಿಸುತ್ತೆ ಅಂತ ಹೇಳಬೇಕು. 5 ಸೆಕೆಂಡುಗಳ ಕಾಲಾವಕಾಶ ಮಾಮೂಲಿನ ಹಾಗೆ. ರೆಫರ್ಸ್ ಟು ದ ಪೇರೆಂಟ್ಸ್. ಬೌಸ್ ಬಿಲ್ಲು, ಬಿಲ್ಲುಗಳು ಅನ್ನೋದು ಪೇರೆಂಟ್ಸ್ ನ ಇಂಡಿಕೇಟ್ ಮಾಡುತ್ತೆ. ಪೇರೆಂಟ್ಸ್ ಅಂದ್ರೆ ನಮ್ಮ ತಂದೆ ತಾಯಿ. ಯಾತಕ್ಕೆ ಪೇರೆಂಟ್ಸ್ ನ ಬೌಸ್ಗೆ ಹೋಲಿಸಿದ್ದಾರೆ ಅಂತಂದ್ರೆ, ಈ ಬೌಸ್ ಮುಖಾಂತರನೇ ಆರೋಸ್ ಮುಂದಕ್ಕೆ ಹೋಗೋದು. ಈ ಬೌಸ್ ಇಲ್ಲದೆ ಹೋದ್ರೆ ಆ ಆರೋಸ್ಗೆ ಅಷ್ಟು ಶಕ್ತಿ ಬರಲ್ಲ ಮುಂದಕ್ಕೆ ಹೋಗಕ್ಕೆ. ಸೊ ತಂದೆ ತಾಯಿಗಳು ಮಕ್ಕಳ ಭವಿಷ್ಯವನ್ನ ರೂಪಿಸೋದಕ್ಕೆ ಬಿಲ್ಲಿನ ಹಾಗೆ ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ಅವರನ್ನ ಬಿಲ್ಲಿಗೆ ಹೋಲಿಸಿದೆ. ಮುಂದಿನ ಪ್ರಶ್ನೆ, ಹೂ ಡಸ್ ದ ಫ್ರೇಸ್ ಲಿವಿಂಗ್ ಆರೋಸ್ ರೆಫರ್ ಟು ಇನ್ ದ ಪೋಯಮ್ ಆನ್ ಚಿಲ್ಡ್ರನ್? ಅರ್ಥ ನೋಡೋಣ. ಆನ್ ಚಿಲ್ಡ್ರನ್ ನಲ್ಲಿ ಸ್ಪೀಕರ್ನ ಪ್ರಕಾರ ಲಿವಿಂಗ್ ಆರೋಸ್ ಅಂತಕ್ಕಂಥ ಫ್ರೇಸ್ ಯಾರನ್ನು ರೆಫರ್ ಟು ಸೂಚಿಸುತ್ತದೆ? ಒನ್ಸ್ ಅಗೈನ್, ಡಸ್ ಅನ್ನೋದು ಬಿಟ್ಬಿಟ್ಟಿದೀವಿ. ಯಾತಕ್ಕೆ ಅಂದ್ರೆ ಡಸ್ ಅಂತಕ್ಕಂಥದ್ರ ಕೆಲಸ ಏನಪ್ಪಾ ಅಂದ್ರೆ, ಡಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಕ್ಷಮಿಸಿ, ನಮ್ಮ ಮನೆ ನಾಯಿ ಗಲಾಟೆ ಮಾಡ್ತಾ ಇತ್ತು. ಡಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ನಲ್ಲಿ, ಅದರ ಅರ್ಥ ಏನಪ್ಪಾ ಅಂತಂದ್ರೆ ರೆಫರ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂತ. ಸೊ ಈಗ ಇನ್ನೊಂದು ಗಮನಿಸಬೇಕಾಗಿರೋದೇನು, ಆವಾಗಲೇ ಬೌಸ್ ಅಂತಕ್ಕಂಥದ್ದು ವರ್ಡ್ ಅಂತ ನೋಡಿದ್ವಿ. ಇಲ್ಲಿ ಲಿವಿಂಗ್ ಆರೋಸ್ ಅನ್ನೋದನ್ನ ಫ್ರೇಸ್ ಅಂತ ಕರೀತಾ ಇದೀವಿ. ಏನಕ್ಕೆ ಫ್ರೇಸ್ ಅಂತೀವಿ ಅಂದ್ರೆ, ನಿಮಗೆ ಡೆಫಿನೇಷನ್ ಗೊತ್ತಿದೆ. ಫ್ರೇಸ್ ಅಂದ್ರೆ ಸ್ವಲ್ಪ ಅರ್ಥವನ್ನ ಕೊಡ್ತಕ್ಕಂಥ ಪದಗಳ ಗುಂಪು.
ಇಲ್ಲಿ 2 ಪದಗಳಿದೆ, ಆದ್ರಿಂದ ಇದನ್ನ ಲಿವಿಂಗ್ ಆರೋಸ್ ಅನ್ನೋದನ್ನ ಫ್ರೇಸ್ ಅಂತ ಕರಿತೀವಿ. ಓಕೆ, ಆನ್ ಚಿಲ್ಡ್ರನ್ ನಲ್ಲಿ ಸ್ಪೀಕರ್ ನ ಪ್ರಕಾರ ಲಿವಿಂಗ್ ಆರೋಸ್ ಅಂತಕ್ಕಂಥ ಫ್ರೇಸು ಯಾರನ್ನ ಸೂಚಿಸುತ್ತೆ? ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ. ರೆಫರ್ಸ್ ಟು ಚಿಲ್ಡ್ರನ್. ಬಿಲ್ಲು ತಂದೆ ತಾಯಿಗಳಾದ್ರೆ ಬಿಲ್ನ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥ ಬಾಣಗಳು ಯಾರಪ್ಪ ಅಂದ್ರೆ ಮಕ್ಕಳು. ಮುಂದಿನ ಪ್ರಶ್ನೆ, ಹೂ ಡಸ್ ದ ಫ್ರೇಸ್ ಆರ್ಚರ್ ರೆಫರ್ ಟು ಇನ್ ಆನ್ ಚಿಲ್ಡ್ರನ್? ಓಹೋ, ಈ ಪ್ರಶ್ನೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಿಮ್ ಗಮನಕ್ಕೆ ತಂದ್ಬಿಡ್ಬೇಕು. ಇಲ್ಲಿ ಪ್ರಶ್ನೆ ನಿಮ್ಮ PU ಬೋರ್ಡ್ನವ್ರು ಪಬ್ಲಿಷ್ ಮಾಡಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ನಲ್ಲಿ ಇರತಕ್ಕಂಥ ಪದಗಳೇ ಇಲ್ಲಿದೆ, ದ ಫ್ರೇಸ್ ಆರ್ಚರ್ ಅಂತ. ನಾವು ಹಿಂದಿನ 2 ಪ್ರಶ್ನೆಗಳಲ್ಲಿ ನೋಡಿದ್ವಿ, ಬೌಸ್ ಅನ್ಬೇಕಾದ್ರೆ ಅದಕ್ಕೆ ವರ್ಡ್ ಅಂತ, ಲಿವಿಂಗ್ ಆರೋಸ್ ಅನ್ಬೇಕಾದ್ರೆ ಫ್ರೇಸ್ ಅಂತ ಉಪಯೋಗಿಸಿತ್ತು. ಇಲ್ಲಿ ಆರ್ಚರ್ ಅನ್ನೋದು ಒಂದೇ ಪದ ಇದೆ, ಫ್ರೇಸ್ ಅಂತ ಉಪಯೋಗಿಸಿದ್ದಾರೆ. ಯಾಕೆ? ಅದು ತಪ್ಪು. ದ ವರ್ಡ್ ಆರ್ಚರ್ ಅಂತಲೇ ಇರಬೇಕು. ಸೊ ಆನ್ ಚಿಲ್ಡ್ರನ್ ನಲ್ಲಿ ದ ವರ್ಡ್ ಆರ್ಚರ್, ಆರ್ಚರ್ ಎನ್ನುವ ಪದವು ಹೂ ಯಾರನ್ನು, ರೆಫರ್ ಟು ಸೂಚಿಸುತ್ತದೆ. ಇನ್ನೊಂದ್ಸಲ ಜ್ಞಾಪಿಸ್ಬಿಡ್ತೀನಿ, ಡಸ್ ಅಂತಕ್ಕಂಥದ್ದರ ಕೆಲಸ ಏನಪ್ಪಾ ಅಂತಂದ್ರೆ ರೆಫರ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳೋದಷ್ಟೇ. ಸೊ ಏನಿವೆ, ಆರ್ಚರ್ ಅನ್ನೋ ಪದ ಯಾರನ್ನ ಸೂಚಿಸುತ್ತೆ ಅಂತ ಹೇಳಬೇಕು. ನಿಮಗೆ ಮಾಮೂಲಿನ ಹಾಗೆ 5 ಸೆಕೆಂಡುಗಳ ಕಾಲಾವಕಾಶ ಇದೆ. ಗಾಡ್, ಇಟ್ ರೆಫರ್ಸ್ ಟು ಗಾಡ್. ಗಾಡ್ ನ ಸೂಚಿಸುತ್ತೆ. ಇದು who does the word archer refer to, who does the phrase living arrows refer to, who does the word bows refer to? 3 ಪ್ರಶ್ನೆಗಳು ಬಂದಿತ್ತು. 3 ಒಂದೇ ಸಲ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೆನಪಲ್ಲಿ ಇಟ್ಕೊಳ್ಳಿ, ಆರ್ಚರ್ ಅನ್ನೋದು ಗಾಡ್ ನ, ಲಿವಿಂಗ್ ಆರೋಸ್ ಅನ್ನೋದು ಚಿಲ್ಡ್ರನ್ ನ, ಬೌಸ್ ಅನ್ನೋದು ಪೇರೆಂಟ್ಸ್ ನ ಸೂಚಿಸುತ್ತೆ. ಒಂದು ಬಿಲ್ಲು, ಇನ್ನೊಂದು ಬಾಣ, ಕೆಲಸ ಮಾಡ್ತಕ್ಕಂಥದ್ದು ಇವುಗಳಿಂದಲೇ. ಬೌಸ್ ಇಲ್ದಿರಾ ಲಿವಿಂಗ್ ಆರೋಸ್ ಹೋಗ್ಲಿ ಸಾಧ್ಯ ಇಲ್ಲ. ಲಿವಿಂಗ್ ಆರೋಸು ಅದಾಗದೆ ಹೋಗ್ಲಿಕ್ಕಾಗಲ್ಲ. ಬೌಸ್ ಅದಾಗದೆ ಬಿಲ್ಲುಗಳು ಬಾಣಗಳನ್ನ ತಾನೇ ಕಳ್ಸಕ್ಕಾಗಲ್ಲ. ಇವೆರಡನ್ನು ಕಂಟ್ರೋಲ್ ಮಾಡೋ ಒಬ್ಬ ಕಂಟ್ರೋಲರ್ ಬೇಕು. ಅದ್ಯಾರಪ್ಪ ಅಂದ್ರೆ ಆರ್ಚರ್. ಆ ಆರ್ಚರ್ನೇ ಗಾಡ್. ಅಂದ್ರೆ ದೇವರು ತಂದೆ ತಾಯಿಗಳ ಮುಖಾಂತರ ಮಕ್ಕಳನ್ನ ತನಗೆ ಬೇಕಾದ ಗುರಿಯನ್ನ ತಲುಪಿಸೋದಕ್ಕೆ ಕೆಲಸ ಮಾಡ್ತಾನೆ. ಅಥವಾ ಪೇರೆಂಟ್ಸ್ನ ದೇವರು ತನಗೆ ಬೇಕಾಗಿರೋ ಗುರಿಗೆ ಮಕ್ಕಳನ್ನ ತಲುಪಿಸೋದಕ್ಕೆ ಪೇರೆಂಟ್ಸ್ ನ ಉಪಯೋಗಿಸ್ಕೊತಾ ಇದ್ದಾನೆ ಅಂತ. ಸೊ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮಾಡೋಣ. ನಿಮ್ಗೆ ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ದೆ, ಇಂಟ್ರಾಕ್ಟಿವ್ ಮಟೀರಿಯಲ್ ಅಂತ. ಇಂಟ್ರಾಕ್ಟಿವ್ ಮಟೀರಿಯಲ್ ಅಲ್ಲಿ ನೋಡಿ, ಇದು ಶ್ರೀನಿವಾಸ ಮೂರ್ತಿ ಆದ್ರಿಂದ RSM ಟ್ಯುಟೋರಿಯಲ್ ಅಂತ ಹಾಕಿದ್ದೀನಿ. ಇದು ಲೆಟರ್ ರೈಟಿಂಗ್ ಬಗ್ಗೆ ಒಂದು ಇಂಟ್ರಾಕ್ಟಿವ್ ಪ್ರೆಸೆಂಟೇಶನ್. ಏನ್ ಹಾಗಂದ್ರೆ, ಇಲ್ಲಿ ಬರೆದಿದ್ದೀನಿ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ PDF ಫಾರಂ ವಿಶೇಷವಾದದ್ದು. PDF ಗೊತ್ತು ನಿಮಗೆ, ಅಂತಂದ್ರೆ ಒಂದು ಪ್ರಿಂಟ್ ಮಾಡ್ಕೊಡೋ ಬದಲು ಅದನ್ನ ಈ ಫಾರ್ಮೆಟ್ ನಲ್ಲಿ ಹಾಕಿರ್ತಾರೆ. ನೀವು ನಿಮ್ಮ ಮೊಬೈಲ್ ಕೀಬೋರ್ಡ್ ಉಪಯೋಗಿಸಿಕೊಂಡು ಇದರಲ್ಲಿರುವ ಬಾಕ್ಸ್ಗಳಲ್ಲಿ ಟೈಪ್ ಮಾಡಬಹುದು. ಮಾಮೂಲಿ PDF ನಲ್ಲಿ ನೀವು ಪ್ರಿಂಟ್ ಔಟ್ ತಗೋಬಹುದು, ನೋಡ್ಬೋದು ಅಷ್ಟೇ. ಆದ್ರೆ ಅದರಲ್ಲಿ ಬಾಕ್ಸ್ಗಳಿಗೆ ಟೈಪ್ ಮಾಡಕ್ಕಾಗಲ್ಲ. ಈ PDF ವಿಶೇಷ ಏನಪ್ಪಾ ಅಂದ್ರೆ, ಈಗ ಈ ಲಿಂಕ್ ಅಲ್ಲಿ ಕೊಡ್ತಾ ಇರತಕ್ಕಂಥ PDF ನಿಮ್ಮ ಮೊಬೈಲ್ ನಲ್ಲಿ ಇದನ್ನು ಓಪನ್ ಮಾಡ್ಕೊಳ್ತಿದ್ದೀರಾ. ನೀವು ಯೂಟ್ಯೂಬ್ನು ಕೂಡ ನಿಮ್ಮ ಮೊಬೈಲ್ ನಲ್ಲಿ ನೋಡ್ತಾ ಇದ್ದೀರಾ. ಹಾಗೇನೆ ಈ PDF ನು ಕೂಡ, ಲೆಟರ್ ರೈಟಿಂಗ್ ಬಗ್ಗೆ ಮಾಡಿರತಕ್ಕಂಥ PDF ನ ನಿಮ್ಮ ಮೊಬೈಲ್ ನಲ್ಲಿ ಓಪನ್ ಮಾಡ್ಕೊಳ್ತೀರಾ. ಅದರಲ್ಲಿ ಕೆಲವು ಖಾಲಿ ಬಾಕ್ಸ್ಗಳಿದೆ. ಅದರಲ್ಲಿ ನೀವು ಸೂಕ್ತವಾಗಿರ್ತಕ್ಕಂಥ ಪದಗಳನ್ನ ತುಂಬಬೇಕು. ಅದನ್ನ ನಿಮ್ಮ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಕೀಬೋರ್ಡ್ ಅನ್ನೇ ಉಪಯೋಗಿಸ್ಕೊಂಡು ಟೈಪ್ ಮಾಡಿ ತುಂಬಬಹುದು. ಕೆಲವು ಸ್ನೇಹಿತರು ನನ್ಗೆ ಹೇಳಿದ್ರು, ಇದು ಟೈಪ್ ಮಾಡಕ್ ಪ್ರಯತ್ನ ಪಟ್ವಿ, ಆಗ್ತಾ ಇಲ್ಲ ಅಂತ. ಅದಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ. ಇದೊಂದ್ಸಲ ಗಮನಿಸ್ಬಿಡಿ. ನಿಮಗೆ ಒಂದು ಲೆಟರ್ ರೈಟಿಂಗ್ ಬಗ್ಗೆ ಒಂದು ಕ್ವೆಶ್ಚನ್ ಇರುತ್ತೆ, 5 ಅಂಕಗಳಿಗೆ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ which appeared in the Hindu dated 2nd February 2021. Write XXXX for name and YYYY for address. ಕ್ವಶನ್ ಇರುತ್ತೆ, ಅದರ ಕೆಳಗಡೆ ವಾಂಟೆಡ್ ಅಂತ ಕೊಟ್ಟಿರುತ್ತೆ.
Shantinatha Education Society needs high school teachers. Applicants should be trained graduates. Trained graduates ಅಂದ್ರೆ B.Ed ಆಗಿರ್ಬೇಕು ಅಂತ. Knowledge of Kannada and English is necessary. Apply within 10 days to Secretary Shantinatha Education Society, ಜಯನಗರ, ಮಂಗಳೂರು. ಏನೋ ಕ್ವಶನ್ ಇರುತ್ತೆ. ಇದು ನೀವು ಉತ್ತರ ಬರೀಬೇಕಾದ್ರೆ ನಿಮ್ ಟೀಚರ್ಸ್ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಯಾವ ರೀತಿ ಬರೆಯೋದು ಅಂತ. ನೋಡಪ್ಪ, ಮೊದಲು ಫ್ರಮ್ ಅಡ್ರೆಸ್ ಬರೀಬೇಕು, ಆಮೇಲೆ ಡೇಟ್ ಬರೀಬೇಕು, ಆಮೇಲೆ ಟು ಅಡ್ರೆಸ್ ಬರೀಬೇಕು, ಆಮೇಲೆ ಡಿಯರ್ ಸರ್ ಮ್ಯಾಡಮ್ ಅಂತ ಬರೀರಿ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಬರೀರಿ, ಆಮೇಲೆ ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಎಕ್ಸೆಟ್ರಾ ಎಕ್ಸೆಟ್ರಾ, ಬಾಡಿ ಆಫ್ ದ ಲೆಟರ್, ಥ್ಯಾಂಕ್ ಯು ಅಂತ ಬರೀರಿ, ಯುವರ್ಸ್ ಫೇತ್ಫುಲಿ ಬರೀರಿ, ಯುವರ್ಸ್ ಅನ್ನೋದಕ್ಕೆ ಅಪಾಸ್ಟ್ರಫೆ ಹಾಕ್ಬೇಡಿ, SD ಅಂತ ಬರೆದು ಬ್ರಾಕೆಟ್ ನಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನಿಮ್ಮ ಹೆಸರನ್ನು ಬರೀರಿ. ಇವೆಲ್ಲ ಹೇಳಿದ್ದಾರೆ ನಿಮ್ಗೆ ಅಲ್ವಾ? ನಾನು ಇದ್ರ ಮುಖಾಂತರ ಏನ್ ಪ್ರಯತ್ನ ಪಡ್ತಾ ಇದ್ದೀನಿ, ಯಾವುದೇ ಲೆಟರ್ ಬರೀಬೇಕಾದ್ರೂ ಇಷ್ಟಿದ್ರೆ ಸಾಕು ಅಂತ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಇದು ಸಬ್ಜೆಕ್ಟ್ ಅನ್ನೋದು ಬಿಟ್ಬಿಟ್ಟಿದ್ದೀನಿ, ಕ್ಷಮಿಸಿ. ನಾನು ಆ ಸಬ್ಜೆಕ್ಟ್ ಅನ್ನೋದನ್ನ ಸೇರಿಸ್ಬಿಟ್ಟು ಲಿಂಕ್ ಹಾಕ್ತೀನಿ. ಇದು ನಿಮಗೆ ತೋರಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಓಕೆ, ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡ್ಯಾಶ್. ಇಲ್ಲಿ ಯಾವ ಪೋಸ್ಟ್ಗೆ ಕೇಳಿದಾರೋ ಅದು. ನೀವೇನ್ ಮಾಡಬಹುದು, ನಿಮ್ಮ ಮೊಬೈಲ್ ನಲ್ಲಿ ಇಲ್ಲಿ ಬೆರಳನ್ನ ಒತ್ತಿದ್ರೆ ಈ ರೀತಿ ಬ್ಲಿಂಕ್ ಶುರುವಾಗುತ್ತೆ. ಅಥವಾ ಇಲ್ಲಿ ಪೋಸ್ಟ್ ಅಡ್ವರ್ಟೈಸ್ಡ್ ಫಾರ್ ಅಂತ ಇದೆಯಲ್ಲ, ಇಲ್ಲೂ ಹಾಗೆ ಇರುತ್ತೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಇರುತ್ತೆ. ನೀವು ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಮತ್ತೆ ಟೈಪ್ ಮಾಡ್ಬೋದು. ಇಲ್ಲೂ ಅಷ್ಟೆ, ನಾನು ಬೇಕು ಅಂತಲೇ ತಪ್ಪನ್ನ ಟೈಪ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೇಳಿರೋದು ಯಾವುದು ಅಂತ ನೀವು ನೋಡ್ಬೇಕು ಇನ್ನೊಂದ್ಸಲ. ಇಲ್ಲಿ ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಇನ್, ಇಲ್ಲಿ ನೇಮ್ ಆಫ್ ದ ನ್ಯೂಸ್ ಪೇಪರ್ ಅಂತ ಹಾಕಿದ್ದೀನಿ. ಯಾವ ನ್ಯೂಸ್ ಪೇಪರ್ ಅಲ್ಲಿ ಬೇರೆ ಇದೆ, ನಾನು ಸುಮ್ಮನೆ ಪ್ರಜಾವಾಣಿ ಅಂತ ಹಾಕ್ತೀನಿ. ಈಗ ನೀವು ಟೈಪ್ ಮಾಡಬಹುದು, ಆದ್ರೆ ನಮ್ ಕೆಲವು ಸ್ನೇಹಿತರು ಏನ್ ಹೇಳಿದ್ರು, ನೀವು ಕಳಿಸಿರೋದ್ರಲ್ಲಿ ನಮಗ್ ಟೈಪ್ ಮಾಡಕ್ ಆಗ್ತಾ ಇಲ್ಲ. ಟೈಪ್ ಮಾಡಲು ಆಗದಿದ್ದರೆ, ನಿಮಗೂ ಆ ಥರ ಸಮಸ್ಯೆ ಬಂದ್ರೆ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಬಾಕ್ಸ್ ನಲ್ಲಿ ಕೊಟ್ಟಿರುವ ಡೌನ್ಲೋಡ್ Xodo ಆಪ್ ಫ್ರಮ್ ಪ್ಲೇ ಸ್ಟೋರ್ ಎನ್ನುವ ವಾಕ್ಯದ ಮೇಲೆ ಕ್ಲಿಕ್ ಮಾಡಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಲಿಕ್ ಟು ಡೌನ್ಲೋಡ್ Xodo ಆಪ್ ಫ್ರಮ್ ಪ್ಲೇ ಸ್ಟೋರ್ ಅಂತ ಇಲ್ಲಿದೆಯಲ್ಲ, ಇಲ್ಲಿ ನೋಡಿ. ಈಗ ಇಲ್ಲಿರೋದಕ್ಕೂ ಆ ಕೈ ಗುರುತು ಇಲ್ಲಿಗೆ ಬಂದಾಗ ಆಗೋದಕ್ಕೂ ವ್ಯತ್ಯಾಸ ಕಾಣಿಸುತ್ತಾ? ಇಲ್ಲಿ ನಿಮ್ಗೆ ಲಿಂಕ್ ಕಾಣಿಸುತ್ತೆ, ನಿಮ್ ಮೊಬೈಲ್ ನಲ್ಲಿ ಕಾಣಿಸದೇ ಇರಬಹುದು. ಇದನ್ನ ಕ್ಲಿಕ್ ಮಾಡಿ ಬೆರಳಲ್ಲಿ, ಇದು ಕೇಳುತ್ತೆ ಏನಪ್ಪ, ದ ಡಾಕ್ಯುಮೆಂಟ್ ಇಸ್ ಟ್ರೈಂಗ್ ಟು ಕನೆಕ್ಟ್ ಟು HTTPS playgoogle.com ಸ್ಟೋರ್ ಆಪ್ಸ್. ಇದೆಲ್ಲ ಹೋಗುತ್ತೆ, ಇಂಟರ್ನೆಟ್ಗೆ ಹೋಗುತ್ತೆ, ಅಲೋ ಮಾಡ್ಲಾ ಅಂತ ಕೇಳುತ್ತೆ. ಅಲೋ ಅನ್ನಿ. ಅಲೋ ಅಂದ್ರೆ ನಿಮ್ಗೆ ಇನ್ನೊಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇದು ಗೂಗಲ್ ಪ್ಲೇ ಸ್ಟೋರ್. ಅಲ್ಲಿ PDF ಬಂದ್ಬಿಡುತ್ತೆ, ನೀವೇನು ಮಾಡ್ಬೇಕಾದಿಲ್ಲ. ನೋಡಿ, Xodo PDF ರೀಡರ್ ಅಂಡ್ ಎಡಿಟರ್, ಇದನ್ನ ನೋಡ್ಕೊಳ್ಳಿ, ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನೀವು ಸಲೀಸಾಗಿ ಅಲ್ಲಿ ಟೈಪ್ ಮಾಡಬಹುದು. ಸೊ ಇದನ್ನ ನಾನು ನಿಮ್ ಗಮನಕ್ಕೆ ತರಬೇಕಾಗಿತ್ತು. ಇದೆಲ್ಲ ಫ್ರಮ್ ಅಡ್ರೆಸ್ಸು, ಇಲ್ಲಿ XXXXYYYY ಡೇಟು, ಟು ಅಡ್ರೆಸ್ ಅಲ್ಲಿ ಏನಿದೆ ನೋಡ್ಕೊಂಡು ಟೈಪ್ ಮಾಡಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡ್ಯಾಶ್, ಯಾವ ಪೋಸ್ಟ್ಗೆ ಅಂತ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಇನ್, ಯಾವ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಡೇಟೆಡ್, ಯಾವ ಡೇಟ್ ನಲ್ಲಿ ಬಂದಿತ್ತು, ಯಾವ ಪೋಸ್ಟ್ ಅಪ್ಲೈ ಮಾಡ್ತಿದ್ದೀರಾ. ಈ ಬಾಡಿ ಆಫ್ ದ ಲೆಟರ್ ಇದೆಯಲ್ಲ, ಇದಿಷ್ಟು ಕೂಡ ಒಂದೇ ಇರುತ್ತೆ, ಇದು ಬದಲಾಗಲ್ಲ. ಇದಾದ್ಮೇಲೆ ಬಯೋಡೇಟಾ ಅಂತ ಒಂದು ಕೊಟ್ಟಿದೆ. ಇಲ್ಲೇನೋ ಬಂದಿದೆ, ನಾನು ಗಮನಿಸಿಲ್ಲ ಎಷ್ಟೊತ್ತಿನಿಂದ ಇದೆಯೋ ಇದು. ಓಕೆ, ಸೊ ಇದನ್ನೆಲ್ಲ ನೀವು ತುಂಬಿಸ್ಕೊಳ್ಬಹುದು, ಭರ್ತಿ ಮಾಡಬಹುದು. ಇದು ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ದಯಮಾಡಿ ಅದಕ್ಕೆ ಫೋನ್ ಮಾಡಕ್ ಹೋಗ್ಬೇಡಿ, ವಾಟ್ಸಪ್ ಮೆಸೇಜ್ ಹಾಕಿ. ನಿಮಗೆ ಒಂದು ಗ್ರೂಪ್ ಮಾಡ್ಕೊಳಕ್ ಇಷ್ಟ ಇದ್ರೆ ನೀವು ನಿಮ್ಮ ನಂಬರ್ಗಳನ್ನ ಹಾಕಿ ಕಳಿಸಿದ್ರೆ ನನ್ನನ್ನು ಗ್ರೂಪ್ಗೆ ಸೇರಿಸಿ ಅಂತ. ಆ ಗ್ರೂಪ್ ಕ್ರಿಯೇಟ್ ಮಾಡಿ ನಿಮ್ಗೆ ಈ ತರದ ಮಟೀರಿಯಲ್ಸ್ನೆಲ್ಲ ನಾನು ನೇರವಾಗಿ ಕಳಿಸ್ಕೊಡ್ತೀನಿ. ಧನ್ಯವಾದಗಳು.